ಮೇಕೆದಾಟು ವಿಚಾರಕ್ಕೆ ತಮಿಳುನಾಡಿಗೆ ತೀವ್ರ ಮುಖಭಂಗವಾಗಿದೆ. ಡಿಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷಿ ಯೋಜನೆಗೆ ಸಿಕ್ತು ಗ್ರೀನ್ ಸಿಗ್ನಲ್. ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಯೋಜನೆಯಲ್ಲಿ ಮಧ್ಯ ಪ್ರವೇಶಿಸಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಮೇಕೆದಾಟು ವಿಚಾರಕ್ಕೆ ತಮಿಳುನಾಡಿಗೆ ತೀವ್ರ ಮುಖಭಂಗವಾಗಿದೆ. ಡಿಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷಿ ಯೋಜನೆಗೆ ಸಿಕ್ತು ಗ್ರೀನ್ ಸಿಗ್ನಲ್. ತಮಿಳುನಾಡು ಸಲ್ಲಿಕೆ ಮಾಡಿರುವಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಯೋಜನೆಯಲ್ಲಿ ಮಧ್ಯ ಪ್ರವೇಶ ಮಾಡುವುದಿಲ್ಲ ಅಂತ ಸುಪ್ರೀಂ ಹೇಳ್ತಾ ಇದೆ. ಅವಧಿಗೂ ಮುನ್ನವೇ ಅರ್ಜಿ ಸಲ್ಲಿಸಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ತಜ್ಞ ಸಂಸ್ಥೆಗಳ ಪರಿಶೀಲನೆ ಹಿನ್ನೆಲೆ ಮಧ್ಯ ಪ್ರವೇಶ ಮಾಡುವುದಿಲ್ಲ ಅಂತ ಸುಪ್ರೀಂ ಹೇಳ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ತಮಿಳುನಾಡು ಮಧ್ಯಪ್ರವೇಶದಿಂದ ಈ ಒಂದು ಯೋಜನೆ ಕಗ್ಗಂಟಾಗಿತ್ತು. ಮೇಕೆದಾಟು ಯೋಜನೆಗೆ ತಡೆ ಕೋರಿದ್ದ ತಮಿಳುನಾಡಿನ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಅರ್ಜಿಯು ಅವಧಿಗೂ ಮುನ್ನವೇ ಸಲ್ಲಿಕೆಯಾಗಿದೆ ಅಂತ ಅಭಿಪ್ರಾಯವನ್ನ ನ್ಯಾಯಾಲಯ ವ್ಯಕ್ತಪಡಿಸಿದೆ. ಯೋಜನೆಯು ತಜ್ಞ ಸಂಸ್ಥೆಗಳ ಪರಿಶೀಲನೆಯಲ್ಲಿದೆ. ಸದ್ಯ ಮಧ್ಯಪ್ರವೇಶಕ್ಕೆ ನ್ಯಾಯಾಲಯ ನಿರಾಕರಣೆಯನ್ನು ತೋರಿದೆ. ಬೆಂಗಳೂರಿನ ಕುಡಿಯುವ ನೀರು ಪೂರೈಕೆ ಮತ್ತು ವಿದ್ಯುತ್ ಉತ್ಪಾದನೆ ಕರ್ನಾಟಕದ ಪ್ರಮುಖ ಗುರಿಯಾಗಿತ್ತು. ಯೋಜನೆಯಿಂದ ತಮಗೆ ನೀರಿನ ಕೊರತೆಯಾಗಲಿದೆ ಎಂಬುದು ತಮಿಳುನಾಡಿನ ಪ್ರಮುಖ ವಾದವಾಗಿತ್ತು. ಹಾಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ತಮಿಳುನಾಡು ಸರ್ಕಾರ. ಇದೀಗ ತಮಿಳುನಾಡು ಸರ್ಕಾರಕ್ಕೆ ಮುಖಭಂಗವಾಗಿದೆ. ಕಾರಣ ಯೋಜನೆಯು ತಜ್ಞ ಸಂಸ್ಥೆಗಳ ಪರಿಶೀಲನೆಯಲ್ಲಿದೆ. ಪರಿಶೀಲನೆಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಇದರಿಂದ ತಮಿಳುನಾಡು ಸರ್ಕಾರಕ್ಕೆ ಮುಖಭಂಗವಾಗಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಿಸುವ ಕರ್ನಾಟಕದ ಯೋಜನೆಗೆ ತಡೆ ನೀಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ತಮಿಳುನಾಡು ಅರ್ಜಿ ವಜಾಗೆ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾಗಿದ್ದಾರೆ. ರಾಜ್ಯಕ್ಕೆ ಸಿಕ್ಕ ಜಯ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಮೇಕೆದಾಟು ವಿಚಾರದಲ್ಲಿ ಈಗ ಬಂದಿರುವಂತಹ ಸುದ್ದಿ ಸಂತೋಷ ತಂದಿದೆ. ಜನರ ಕೂಗು ಪ್ರಾರ್ಥನೆ ದೇವರಿಗೆ ಕೇಳಿಸಿದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ರು ಡಿಕೆಶಿ ಕೇಳ್ತಾ ಹೋಗೋಣ. ನಮ್ಮ ನೀರು ನಮ್ಮ ಹಕ್ಕು. ತಮಿಳುನಾಡು ಏನು ಇವತ್ತಿದ್ದು ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ. ನನ್ನ ಇವತ್ತು ಏನು ಡಿಸ್ಮಿಸ್ ಮಾಡಿದೆ ಅಂತ ಏನು ವರದಿ ಬಂದಿದೆ ಅದು ಸಂಪೂರ್ಣವಾದಂಥ ಮಾಹಿತಿ ಇನ್ನು ಕೆಲವು ಗಂಟೆಗಳಲ್ಲಿ ಬರ್ತದೆ. ಬಂದ ಮೇಲೆ ಮಾತಾಡ್ತೀನಿ. ನಮ್ಮ ನೀರು ನಮ್ಮ ಹಕ್ಕು. ತಮಿಳುನಾಡು ಏನು ಇವತ್ತಿದ್ದು ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ. ನನ್ನ ಇವತ್ತು ಏನು ಡಿಸ್ಮಿಸ್ ಮಾಡಿದೆ ಅಂತ ಏನು ವರದಿ ಬಂದಿದೆ ಅದು ಸಂಪೂರ್ಣವಾದಂಥ ಮಾಹಿತಿ ಇನ್ನು ಕೆಲವು ಗಂಟೆಗಳಲ್ಲಿ ಬರ್ತದೆ. ಬಂದ ಮೇಲೆ ಮಾತಾಡ್ತೀನಿ. ನಮ್ಮ ನೀರು ನಮ್ಮ ಹಕ್ಕು. ತಮಿಳುನಾಡು ಏನು ಇವತ್ತಿದ್ದು ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ. ನನ್ನ ಇವತ್ತು ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಮೇಕೆದಾಟು ಯೋಜನೆಯಲ್ಲಿ ಸದ್ಯಕ್ಕೆ ಮಧ್ಯ ಪ್ರವೇಶ ಮಾಡುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ತಮಿಳುನಾಡಿಗೆ ಇದೀಗ ಭಾರಿ ಮುಖಭಂಗ ಆಗಿದೆ. ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಪ್ರೀ ಮೆಚ್ಯೂರ್ ಅಂತ ಹೇಳಿ ನ್ಯಾಯಾಲಯ ಇದೀಗ ತೀರ್ಪನ್ನ ಪ್ರಕಟಿಸಿದೆ.
ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಂತಹ ಒಂದು ತೀರ್ಪು ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡದಾದಂತಹ ಒಂದು, ಕರ್ನಾಟಕಕ್ಕೆ ಬಹುದೊಡ್ಡದಾದಂತಹ ಒಂದು ರೀತಿ ತಮಿಳುನಾಡು ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರೆ ಈ ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪ್ರಾಥಮಿಕ ಹಂತದಲ್ಲಿದೆ ಅಂತ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಭೂಸ್ವಾಧೀನ ಪ್ರಕ್ರಿಯೆ ಆಗಿರ್ಬೋದು, ಅದೇ ರೀತಿ ಹೆಚ್ಚುವರಿ ಕಾವೇರಿ ನೀರು ವ್ಯರ್ಥವಾಗುವಂತ ಒಂದು ಸಂದರ್ಭದಲ್ಲಿ ಮಾತ್ರ ಇದಕ್ಕೆ ಈ ನೀರನ್ನ ಬಳಕೆ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅನ್ನುವಂತಹ ಒಂದು ಪ್ರಮಾಣ ಪತ್ರವನ್ನು ಕೂಡ ಹಿಂದೆ ಪ್ರಾಧಿಕಾರದ ಮುಂದೆ ರಾಜ್ಯ ಸರ್ಕಾರ ಸಲ್ಲಿಸಿತ್ತು. ಆದ್ರೆ ಪ್ರಾಧಿಕಾರ ಹಾಗೂ ಗ್ರೀನ್ ಟ್ರಿಬ್ಯುನಲ್ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಕ್ಕೂ ಮೊದಲೇ ತಮಿಳುನಾಡು ಸರ್ಕಾರ ಕರ್ನಾಟಕ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿತ್ತು. ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆಗೆ ಮುಂದಾಗೋದಕ್ಕೆ ಅವಕಾಶಗಳನ್ನ ಕೊಡಬಾರದು. ಒಂದು ವೇಳೆ ಮೇಕೆದಾಟು ಯೋಜನೆ ಕೈಗೆತ್ತಿಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿಗೆ ನೀರಿನ ವಿಚಾರದಲ್ಲಿ ಬಹಳಷ್ಟು ಅನ್ಯಾಯ ಆಗುತ್ತೆ ಅನ್ನುವಂತ ಒಂದು ವಾದವನ್ನ ಮುಂದಿಟ್ಟಿತ್ತು. ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್, ಯಾಕಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಸಲ್ಲಿಸಿದಂತಹ ಒಂದು ಪ್ರತಿವಾದವು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿತ್ತು. ಕಾವೇರಿ ಪ್ರಾಧಿಕಾರ ಮಾಡಿರೋ ಎಷ್ಟು ನೀರನ್ನ ತಮಿಳುನಾಡಿಗೆ ಬಿಡಬೇಕಾಗಿತ್ತೋ ಅಷ್ಟು ನೀರನ್ನ ಬಿಡುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅನ್ನುವಂಥದ್ದು. ಜೊತೆಗೆ ಈ ಪ್ರಕರಣ ಇನ್ನೂ ಕೂಡ ಪ್ರಾಧಿಕಾರ ಮತ್ತೆ ಪರಿಸರ ಇಲಾಖೆಯ ಮುಂದೆ ಇದೆ. ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಸಲ್ಲಿಕೆ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ ಅನ್ನುವಂತ ಒಂದು ವಾದವನ್ನು ಕೂಡ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ವಕೀಲರು ವಾದ ಮಂಡನೆಯನ್ನು ಮಾಡಿದ್ರು. ಕರ್ನಾಟಕ ಸಲ್ಲಿಸಿದಂತಹ ಒಂದು ವಾದವನ್ನ ಪುರಸ್ಕಾರ ಮಾಡಿದಂತಹ ಸುಪ್ರೀಂ ಕೋರ್ಟ್ ತಮಿಳುನಾಡು ಸಲ್ಲಿಸಿದಂತ ಒಂದು ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಹೀಗಾಗಿ ಸಹಜವಾಗಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಾಡ್ತಿದ್ದಂತ ಒಂದು ಪ್ರಕ್ರಿಯೆ ಏನಿತ್ತು ಆ ಪ್ರಕ್ರಿಯೆಗೆ ಗೆಲುವಾಗಿದೆ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಕಾವೇರಿ ನೀರಿನ ಪ್ರಾಧಿಕಾರ ಮತ್ತೆ ಗ್ರೀನ್ ಟ್ರಿಬ್ಯುನಲ್ ಯಾವ ಸೂಚನೆಗಳನ್ನ ಕೊಡ ಭವಿಷ್ಯವು ಕೂಡ ನಿರ್ಧಾರ ಆಗುತ್ತೆ. ಬಹುತೇಕ ಇವತ್ತು ಬಂದಿರುವಂತಹ ಒಂದು ತೀರ್ಪು ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಒಂದು ಜಯ ಅಂತ ಹೇಳ್ಬೋದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.